ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಮುಖ ಬದಲಾಗಿದೆ, ಲೂಟಿ ಮುಂದುವರಿಯಲಿದೆ. ಎಐ ವಿಡಿಯೋ ಹಂಚಿಕೊಂಡು ಡಿಕೆ ಶಿವಕುಮಾರ್ ಅವರನ್ನ ಅಣಕಿಸಿದ ಬಿಜೆಪಿ. ಎಸ್ ನೋಡಿ, ಒಂದು ಕಡೆ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಬಿಜೆಪಿ ಇದೀಗ ಮೇಲಿಂದ ಮೇಲೆ ಒಂದು ಕಡೆ ಎಐ ವಿಡಿಯೋ ಮೂಲಕ ಅವರ ಲೂಟಿ ಪ್ರಚಾರ ಹೇಗಿತ್ತು, ಹೇಗಿರಲಿದೆ ಅನ್ನೋದರ ಬಗ್ಗೆ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ ಈ ಮುಖ್ಯಮಂತ್ರಿ ಸ್ಥಾನವನ್ನ ಪಡೆಯೋದಕ್ಕೆ. ಬರೋಬ್ಬರಿ 40 ವರ್ಷಗಳಿಂದಲೂ ಕೂಡ ಸುದೀರ್ಘವಾದಂತಹ ರಾಜಕಾರಣವನ್ನು ನಡೆಸಿಕೊಂಡು ಬಂದು ಇವತ್ತು ಈ ಸ್ಥಾನಕ್ಕೆ ಏರಿರುವಂಥದ್ದು. ಆದರೆ ಬಿಜೆಪಿಯ ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ನೋಡೋದು ಒಂದೇ ರೀತಿಯಲ್ಲಿ. ಡಿಕೆ ಶಿವಕುಮಾರ್ ಅಂದರೆ ಲೂಟಿ ಶಿವಕುಮಾರ್ ಅವರು ಬೆಂಗಳೂರನ್ನ ಕಂಪ್ಲೀಟ್ ಆಗಿ ಕಬ್ಜಾ ಮಾಡೋದೇ ಅವರ ಒಂದು ಏನು ಹೇಳ್ತಾರೆ, ಅದನ್ನ ಪಣ ತೊಡ್ಕೊಂಡೇ ಅವ್ರು ಬಂದಿದ್ದಾರೆ. ಬೆಂಗಳೂರನ್ನ ಲೂಟಿ ಹೊಡಿಬೇಕು ಅಂತ. ಅವರಿಗೆ ಬೆಂಗಳೂರು ಲೂಟಿ ಹೊಡೆಯೋದು ಬಿಟ್ಟರೆ ಬೇರೆ ಏನೂ ಅವರ ಮನಸ್ಸಲ್ಲಿ ಇಲ್ಲ. ಜನರು ಇನ್ನು ಮುಂದೆ ಎಚ್ಚರವಾಗಿರಿ, ಲೂಟಿ ಶಿವಕುಮಾರ್ ಬಂದಿದ್ದಾರೆ, ಸೊ ಹಾಗಾಗಿ ಎಲ್ಲರೂ ಕೂಡ ಬಹಳ ಜಾಗರೂಕರಾಗಿರಿ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಇದೀಗ ನೂತನ ಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಅವರನ್ನ ಅಣಕಿಸುವ ಕೆಲಸ ಆಗಿದೆ. ಹೌದು ನೋಡಿ, ಈಗ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಅನ್ನೋದು ಗೊತ್ತಾಗಿದೆ. ಈ ಸಂದರ್ಭದಲ್ಲೇ ಪ್ರತಿಪಕ್ಷ ಬಿಜೆಪಿ ಎಐ ವಿಡಿಯೋ ಹಂಚಿಕೊಂಡು ಅವರನ್ನ ಅಣಕಿಸಿರುವಂಥದ್ದು. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮುಖ ಬದಲಾಗಿದೆ, ಲೂಟಿ ಮುಂದುವರಿಯುತ್ತೆ ಅಂತ ಇದರ ಶೀರ್ಷಿಕೆ ಅಡಿಯಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಅವರ ಎಐ ವಿಡಿಯೋ ಹಂಚಿಕೊಂಡಿದ್ದು ಲೇವಡಿಯನ್ನ ಮಾಡಲಾಗಿದೆ. ನನ್ ಪಕ್ಕ ಯಾವನಾದ್ರೂ ಬಂದ್ ನಿಂತ್ರೈತೆ ಮಕ್ಳ ನಿಮ್ಗೆ. ಡ್ರೈವರ್, ಗಾಡಿ ತೆಗಿಯೋ ಬೇಗ, ಮೊದ್ಲೇ ಮುಹೂರ್ತ ಮೀರಿ ಹೋಗ್ತಾ ಇದೆ ಅನ್ನೋ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಏನಾಯ್ತು? ಸೈಲೆನ್ಸರ್ ಒಳಗೆ ನೀರ್ ಹೋಯ್ತು ಅನ್ಸುತ್ತೆ ಬಾಸ್. ಗಾಡಿ ಮುಂದೆ ಹೋಗೋದು ಡೌಟ್. ಅಯ್ಯೋ ಅಜ್ಜಯ್ಯ. ಸೂರಿ, ಏನೋ ಮಾಡೋದೀಗ? ಇದೇ ನಿನ್ ಬ್ರ್ಯಾಂಡ್ ಬೆಂಗಳೂರನ್ನ. ಮಳೆ ಬಂದ್ರೆ ಸಾಕು ಹಿಂಗೆ ಆಗತ್ತೆ. ಸುಮ್ಮನೆ ಈಚ್ಕೊಂಡು ಹೋಗೋಣ, ಆಗ ಬೇಗ ಹೋಗ್ತೀವಿ. ಹಾ ಸರಿ. A few moments later. ಸುಮ್ನೆ ಇರೋ. ಗಲೀಜ್ ನೀರಲ್ಲಿ ಈಸ್ಕೊ ಬಂದಿದ್ದಕ್ಕೆ ಮೈಯೆಲ್ಲ ಕಡಿತಾ ಐತೆ. ಗಲಾಟೆ ಮಾಡಿದ್ರೆ ನೋಡಿ, ಒಬ್ಬೊಬ್ಬೊಂದು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ. ನಾವೆಲ್ಲರೂ ಕೂಡ ಗಮನಿಸಬಹುದು, ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಅಣಕಿಸುವುದು ಅಥವಾ ಅವರನ್ನ ಟೀಕೆ ಮಾಡುವುದು ಹೊಸದೇನಲ್ಲ. ಅವರನ್ನ ಟೀಕೆ ಮಾಡೋರು ಒಬ್ಬರಲ್ಲ ಅಂದ್ರೆ ಒಬ್ಬರಿದ್ದೇ ಇರ್ತಾರೆ. ಬಟ್ ಬಿಜೆಪಿ ಯಾವಾಗಲೂ ಕೂಡ ಮುಂದೆ ಇರುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ವಿಡಿಯೋವನ್ನ ನೀವು ಗಮನಿಸಬಹುದು. ಡಿಕೆ ಶಿವಕುಮಾರ್ ಅವರು ಹಸಿರು ಶರ್ಟ್ ಅನ್ನ ಹಾಕೊಂಡು ಪಂಚೆಯನ್ನ ಹಾಕೊಳ್ಳೋದ್ರ ಮುಖಾಂತರ ಕದರಾಗಿ ಕೂತಿದ್ದಾರೆ. ಬೆಂಗಳೂರನ್ನ ಲೂಟಿ ಹೊಡೆಯೋದೇ ನನ್ನ ಕೆಲಸ ಅನ್ನುವ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅಂತ ಬಿಜೆಪಿ ಹೇಳ್ತಾ ಇದೆ. ನೋಡಿ, ಮುಖ ಬದಲಾಗಿದೆ ವಿನಃ ಲೂಟಿ ಮುಂದುವರಿಯುತ್ತೆ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಅವರನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದಾರೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪಾಪ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಡಿಕೆ ಶಿವಕುಮಾರ್ ಅವರು ಈ ವಿಡಿಯೋವನ್ನ ನೋಡಿ ಏನ್ ಅನ್ಕೊಂಡ್ರೋ ಏನೋ ಗೊತ್ತಿಲ್ಲ. ಬಟ್ ಇದೀಗ ಎಕ್ಸ್ನಲ್ಲಿ ಮುಖ ಬದಲಾಗಿದೆ ವಿನಃ ಅವರ ಮಾಡುವಂತಹ ಭ್ರಷ್ಟಾಚಾರಗಳು ಅಥವಾ ಅವರು ಲೂಟಿ ಹೊಡಿಬೇಕು ಅನ್ನುವಂತಹ ಏನೇನಿದೆಯಲ್ಲ ಅದೆಲ್ಲವನ್ನು ಕೂಡ ಈಗಾಗಲೇ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅತಿ ಶೀಘ್ರದಲ್ಲೇ ಅವೆಲ್ಲವನ್ನು ಕೂಡ ಮಾಡಿ ಮುಗಿಸ್ತಾರೆ. ಅವರ ಆಸ್ತಿ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಲೇವಡಿಯನ್ನು ಮಾಡಿದ್ದಾರೆ. ಇನ್ನು ನೋಡಿ, ಮಳೆ ನೀರಿನ ಮಧ್ಯೆನೇ ನಿಂತ ಕಾರಿನಿಂದ ಕೆಸರು ನೀರಿಗೆ ಹಾರಿ ಡಿಕೆ ಬ್ರದರ್ಸ್ ಈಜೋದು ಈ ವಿಡಿಯೋದಲ್ಲಿ. ಕಾಂಗ್ರೆಸ್ ಪಕ್ಷಕ್ಕೆ ದಲಿತರ ಮತ ಬೇಕು, ಆದರೆ ಅವರ ಬದುಕಿಗೆ ಮೂಲ ಸೌಕರ್ಯ ಬೇಡ್ವಾ? ದಲಿತರ ಮತಗಳನ್ನ ಪಡೆದು ಅಧಿಕಾರಕ್ಕೆ ಬಂದು ಅದೇ ದಲಿತ ಸಮುದಾಯವನ್ನ ಅತ್ಯಂತ ದಯಾನೀಯ ಸ್ಥಿತಿಗೆ ತಳ್ಳಿರುವ ಹೆಗ್ಗಳಿಕೆಗೆ ಈ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಮೂಲ ಸೌಕರ್ಯಗಳಿಲ್ಲದೆ ದಲಿತರು ಪರದಾಡ್ತಾ ಇದ್ರು, ಸರ್ಕಾರ ಮಾತ್ರ ಕುಂಭಕರ್ಣ ನಿದ್ರೆಯಲ್ಲಿದೆ ಅಂತ ಟೀಕೆಯನ್ನು ಮಾಡಿದ್ದಾರೆ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದಲಿತರನ್ನ ಬಳಸಿಕೊಂಡು ಇವತ್ತು ಅವರ ಹಕ್ಕುಗಳು ಹಾಗೆ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಬಲಿ ಕೊಟ್ಟಿರುವುದು ದಲಿತ ವಿರೋಧಿ ನೀತಿಯನ್ನ ಸ್ಪಷ್ಟಪಡಿಸುತ್ತೆ ಅಂತ ಟೀಕಾ ಪ್ರಹಾರವನ್ನು ನಡೆಸಿದೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ. ಮುಂಗಾರಿನ ಸಿದ್ಧತೆಯಲ್ಲಿರುವ ಅನ್ನದಾತರಿಗೆ ಸಮರ್ಪಕ ಗುಣಮಟ್ಟದ ಬಿತ್ತನೆ ಬೀಜ ಹಾಗೆ ರಸಗೊಬ್ಬರ ಪೂರೈಸುವುದರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಮತ್ತೊಂದು ಕಡೆ ಮಳೆಯಿಂದ ಬೆಳೆ ನಷ್ಟ ಅನುಭವಿಸಿ ಕೃಷಿಕರಿಗೆ ಪರಿಹಾರ ನೀಡದೆ ರೈತ ವಿರೋಧಿ ಕಾಂಗ್ರೆಸ್ ದ್ರೋಹವನ್ನು ಬಗ್ದಿದೆ. ಕಾಂಗ್ರೆಸ್ಗೆ ರೈತರೆಂದ್ರೆ ಅಸಡ್ಡೆ. ಇಂತಹ ಮನಸ್ಥಿತಿ ಸರ್ಕಾರ ತೊಲಗೋವರೆಗೂ ಕೂಡ ಕೃಷಿಕರಿಗೆ ನೆಮ್ಮದಿ ಇಲ್ಲ ಅಂತಾನೂ ಕೂಡ ಹೇಳಿದ್ದಾರೆ. ಏನೇ ಆಗಿರ್ಬೋದು, ಡಿಕೆ ಶಿವಕುಮಾರ್ ಅವರು ನೋಡಿ ಪಾಪ
40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಅಂದರೆ ಏನು ಪಾಪ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು. ಹಾಗಾಗಿ ಅವರು ಎಷ್ಟೋ ಅವಮಾನಗಳನ್ನು ಸಹಿಸಿದ್ರು, ಎಷ್ಟೋ ಟೀಕೆಗಳನ್ನು ಸಹಿಸಿದ್ರು. ಅವರು ಅಂದರೆ ತಿಹಾರ್ ಜೈಲಿಗೂ ಕೂಡ ಹೋಗಿ ಬಂದಂಥ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ದೀವಿ. ಆಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಒಂದೇ ಮಾತು ನೋಡಿ, ಪ್ರಯತ್ನ ವಿಫಲ ಆಗಬಹುದೇ ವಿನಃ ದೇವರು ಅನ್ನೋ ಕೈ ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ. ಪ್ರಯತ್ನ ವಿಫಲ ಆಗಬಹುದು, ಆದರೆ ದೇವರನ್ನ ನಂಬಿದ್ರೆ ಯಾವತ್ತೂ ಕೂಡ ನಮಗೆ ವಂಚನೆಯನ್ನು ಮಾಡುವುದಿಲ್ಲ. ದೇವರನ್ನ ನಂಬಿ ಕೆಟ್ಟವರಿಲ್ಲವೋ ಮನುಜ ಅಂತ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಕೂಡ ಹೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಇದೀಗ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಹಂಚಿಕೊಂಡ ನಂತರ BJPಯವರಿಗೂ ಕೂಡ ಒಂದು ರೀತಿಯಾಗಿ ನಡುಕ ಸ್ಟಾರ್ಟ್ ಆಗಿದೆ ಅಂತ ಕಾಂಗ್ರೆಸ್ನ ನಾಯಕರು ಕೂಡ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ಬಟ್ ಅವರನ್ನು ಇವರು ಟೀಕೆ ಮಾಡೋದು, ಇವರನ್ನು ಅವರು ಟೀಕೆ ಮಾಡೋದು ಸಹಜ. ಬಟ್ ಈ AI ವಿಡಿಯೋ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಒಂದು ಕಡೆ ಎಲ್ಲರನ್ನ ಗಮನ ಸೆಳೆಯುತ್ತೆ. ಡಿ ಕೆ ಶಿವಕುಮಾರ್ ಅವರ ವಿರೋಧಿಗಳಿಗೆ ಇದು ಹೌದಪ್ಪ, ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದರೆ ಪಕ್ಕಾ ಇದೆಲ್ಲ ಆಗೋದು ಗ್ಯಾರಂಟಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಏನು ಬೆಂಗಳೂರು ಮಾಡಿದ್ದಾರೆ ಇವರು ನೋಡಿ. ಮಳೆ ಬಂದರೆ ಅಲ್ಲಲ್ಲೇ ಗುಂಡಿಗಳು, ರಸ್ತೆಗಳಂತೂ ಕಣ್ಣಿಗೆ ಕಾಣುವುದೇ ಇಲ್ಲ. ರಸ್ತೆಗಳು ಅದೇನು ರಸ್ತೆಗಳೋ ಅಥವಾ ನದಿನೋ ಅಂತ ಗೊತ್ತೇ ಆಗೋದಿಲ್ಲ. ಅಂತಹ ಪರಿಸ್ಥಿತಿ ನಮ್ಮ ಬೆಂಗಳೂರಿನಲ್ಲಿ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಒಂದು ಚಿಕ್ಕ ಮಳೆಗೆ ಬೃಹದಾಕಾರದ ಮರಗಳು ಧರೆಗೆ ಉರುಳಿ ಎಷ್ಟೋ ಕಾರುಗಳು, ಆಟೋಗಳು, ಹಾಗೆ ಮನುಷ್ಯರ ಮೇಲೂ ಮರಗಳು ಬಿದ್ದಿರೋದ್ರಿಂದ ಎಷ್ಟು ಪ್ರಾಣ ಪಕ್ಷಿಗಳು ಹಾರು ಹೋಗಿದೆ. ಅಷ್ಟೇ ಅಲ್ಲದೆ ಮೊನ್ನೆ ನಾವು ಗಮನಿಸಿದ್ವಿ, ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಕೂಡ ಕುಸಿದು 7 ಜನ ದುರ್ಮರಣವನ್ನ ಹೊಂದಿದ್ರು. ಇದೇ ರೀತಿಯಾದಂತಹ ಅವಾಂತರಗಳು ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಮಳೆ ಆದರೆ ಸಾಕು ಎಷ್ಟೋ ಮಾರಣ ಹೋಮಗಳು ಆಗ್ತಾ ಇದೆ. ಇದಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ BJP ನಾಯಕರಷ್ಟೇ ಅಲ್ಲದೆ ಸಾಮಾನ್ಯ ಜನರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಅದೆಷ್ಟರ ಮಟ್ಟಿಗೆ ರಾಜ್ಯವನ್ನ ಆಳ್ತಾರೆ, ಜನರ ಕಷ್ಟ ಇಷ್ಟಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದಷ್ಟೇ ನೋಡಬೇಕಾಗಿದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.